ಸಂಗಮ ಯುಗದಲ್ಲಿ ಇದ್ದೀವಿ. ಈಗ ಎಲ್ಲ ಥರದ ಬ್ಯಾಲೆನ್ಸ್ ಆಗೋಗಿ ಏನೇನು ಮುಗಿದೋಗ್ಬೇಕು, ಏನೇನು ಆಗಬೇಕು, ಕೆಟ್ಟದ್ದು ಹೋಗ್ಬೇಕು ಎಲ್ಲ ಹೋಗಿಸಿ ಮುಗಿಸಿ ಇಲ್ಲಿ ನೋಡಿ, ಇಲ್ಲೊಂದು ಮಾತು ನಮಗೆ ಬಹಳ ಖುಷಿ ಆಗತ್ತಿದು. ರಾಜಸ್ಥಾನದ ಅಬು ಪರ್ವತ, ಅಬು ಮೌಂಟೇನ್ ರಾಜಸ್ಥಾನದಲ್ಲಿ ಏನಿದೆ, ಅಲ್ಲಿ ಈಶ್ವರೀಯ ಬ್ರಹ್ಮಕುಮಾರೀಸ್ ಆಶ್ರಮ ಏನ್ ಮಾಡಿದ್ದಾರೆ, ದಾದಾ ಲೇಖರಾಜ್ ಅವರು ಮಾಡಿರ್ತಕ್ಕಂಥ ಅಲ್ಲಿ ಬಹಳಷ್ಟು ಜನ ಸನ್ಯಾಸಿಗಳು ಸನ್ಯಾಸಿನಿಯರು ದೇಶದ ಉದ್ದಗಲಕ್ಕೆ ಇವತ್ತು ಹರಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿ ಊರುಗಳಲ್ಲಿ ಆ ಸಂಘಟನೆ ಇದೆ, ಈಶ್ವರಿ ಫೌಂಡೇಶನ್. ಅಲ್ಲಿ ಆ ಈಶ್ವರಿ ಫೌಂಡೇಶನ್ ಅಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ಆತ್ಮದ ವಿಚಾರ. ಆತ್ಮಕ್ಕೆ ಯಾವುದೇ ಇದಿಲ್ಲ, ಯಾವ ಇದು ಅದಕ್ಕೆ ಯಾವ ಭೇದ ಭಾವ ಯಾವುದೂ ಇಲ್ಲ. ಆತ್ಮ ಅವಿನಾಶಿ, ನಾಶ ಆಗದೆ ಇರತಕ್ಕಂಥದ್ದು, ಸಾವಿಲ್ಲದ್ದು, ಸುಟ್ರು ಸುಡಿದು, ಕೊಚ್ಚಿದ್ರು ಕೊಲೆ ಆಗದು ಅಂತ ಆತ್ಮ. ಆ ಆತ್ಮದ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಈಶ್ವರೀಯ ಬ್ರಹ್ಮಕುಮಾರೀಸ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಬರೀತಾರೆ, ದಾದಾ ಲೇಖರಾಜ್ ಅವರ ತಪೋಫಲ ಅವರು ಬರೀತಾರೆ, 5,000 ವರ್ಷದ ಸೃಷ್ಟಿ ನಾಟಕ ಚಕ್ರ, 5,000 ವರ್ಷದ ಸೃಷ್ಟಿ ನಾಟಕ ಚಕ್ರ ಅಂತಾನೆ ಹೇಳ್ತಾರೆ. ಸತ್ಯಯುಗ 1250 ವರ್ಷ, ತ್ರೇತಾಯುಗ 1250 ವರ್ಷ, ದ್ವಾಪರ ಯುಗ 1250 ವರ್ಷ, ಕಲಿಯುಗ 1250 ವರ್ಷ ಮುಗಿದೋಯ್ತು. ಕಲಿಯುಗ ಮುಗಿಸಿದೀವಿ. ನಾವಿರೋದೀಗ ಸಂಗಮ ಯುಗ. ಸಂಗಮ ಯುಗದಲ್ಲಿ ಇದ್ದೀವಿ. ಈಗ ಎಲ್ಲ ಥರದ ಬ್ಯಾಲೆನ್ಸ್ ಆಗೋಗಿ ಏನೇನು ಮುಗಿದೋಗ್ಬೇಕು, ಏನೇನು ಆಗಬೇಕು, ಕೆಟ್ಟದ್ದು ಹೋಗ್ಬೇಕು ಎಲ್ಲ ಹೋಗಿಸಿ ಮುಗಿಸಿ ನಾವು ನೆಕ್ಸ್ಟ್ ಕಾಲಿಡೋದು ಮತ್ತೆ ಸತ್ಯಯುಗಕ್ಕೆ. ಸತ್ಯಯುಗನೂ ಅಲ್ಲ, ಈ ಕಡೆ ಕಲಿಯುಗದ ಇದರಲ್ಲೂ ಇಲ್ಲದೆ ನಾವು ಈಗ ಸಂಗಮ ಯುಗದಲ್ಲಿ, ಮಧ್ಯಯುಗದಲ್ಲಿ ನಾವೀಗಿದ್ದೀವಿ. ಈಗ ಒಂದು ನಿರ್ಣಯಕ್ಕೆ ಬಂದೇ ಬರುತ್ತೆ, ಏನೋ ಒಂದು ಆಗಲೇಬೇಕು. ಆಗ್ತಕ್ಕಂಥ ಒಂದು ಇದರಲ್ಲಿ ಅವ್ರು ಹೇಳ್ತಾರೆ, ನಂಬರ್ 4 ಕಂಟೆಂಟ್ಗಳನ್ನು ಕೊಟ್ಟು ಹೇಳ್ತಾರೆ ಇಲ್ಲಿ. ಪರಮಾತ್ಮ ಶಿವನ ಮೂಲಕ ಈಶ್ವರೀಯ ಶಕ್ತಿಯ ಮುಖಾಂತರ ಆದಿದೇವ ಬ್ರಹ್ಮನ ಮೂಲಕ ಸ್ಥಾಪನೆಯಾದ ಆದಿ ಸನಾತನ ದೇವಿ ದೇವತಾ ಧರ್ಮವಂಶ, ಆದಿ ಸನಾತನ ದೇವಿ ದೇವತೆಗಳ ಈ ಧರ್ಮವಂಶ ಅಂದ್ರೆ ಸನಾತನಿಗಳು. ಇದಕ್ಕೆ 5,000 ವರ್ಷ ಆಯುಷ್ಯ. ಇದಕ್ಕೆ ಎರಡನೇದು ಇಬ್ರಾಹಿಂ ಮೂಲಕ ಆತ್ಮಿಕ ಬಲದಿಂದ, ಇಬ್ರಾಹಿಮಿನಿಂದ ಆತ್ಮಿಕ ಬಲದಿಂದ ಸ್ಥಾಪನೆಯಾದ ಇಸ್ಲಾಂ ಧರ್ಮ ವಂಶ 2,500 ವರ್ಷ. ಬುದ್ಧನ ಮೂಲಕ ಆತ್ಮಿಕ ಬಲದಿಂದ ಸ್ಥಾಪನೆಯಾದ ಬುದ್ಧ ಧರ್ಮ 2,250 ವರ್ಷ. ಕ್ರೈಸ್ತನ ಮೂಲಕ ಆತ್ಮಿಕ ಬಲದಿಂದ ಸ್ಥಾಪನೆಯಾದ ಕ್ರೈಸ್ತ ಧರ್ಮ ವಂಶ 2,000 ವರ್ಷ. ಇದಕ್ಕೂ ಸಮಯ ಮೀರಿದೆ, ಇದಕ್ಕೂ ಸಮಯ ಮೀರಿದೆ, ಇದಕ್ಕೂ ಸಮಯ ಮೀರಿದೆ, ಇದಕ್ಕೂ ಸಮಯ ಮೀರಿದೆ. ಎಲ್ಲ ಇರೋದು ಎಲ್ಲಿ ಅಂತಂದ್ರೆ ಸಂಗಮ ಯುಗದಲ್ಲಿ. ಸಂಗಮ ಯುಗದಲ್ಲಿ ಈಗ ನಾವು ಇದ್ದೀವಿ. ಇದನ್ನೇ ಬ್ರಹ್ಮೇಂದ್ರ ಸ್ವಾಮಿಗಳು ಅದನ್ನೇ ಹೇಳ್ತಾರೆ, ದಾದಾ ಲೇಖರಾಜು ಅದನ್ನೇ ಹೇಳ್ತಾರೆ, ಕುರಾನಿನ ಗ್ರಂಥದಲ್ಲೂ ಅದನ್ನೇ ಹೇಳ್ತಾರೆ. ಆ ಒಂದು ಧರ್ಮ ಗುರುಗಳು ಹೇಳಿರ್ತಕ್ಕಂಥ ಮಾತುಗಳು ಬಹಳಷ್ಟು ಇದಾವೆ ಅಲ್ಲಿ. ಸೃಷ್ಟಿ ಚಕ್ರದ ಒಂದು ಅದ್ಭುತ ರಹಸ್ಯ ಅಂತಕ್ಕಂಥ ಕಂಟೆಂಟ್ ಅನ್ನ ಹೇಳ್ತಾರೆ ಈಶ್ವರೀಯ ಬ್ರಹ್ಮಕುಮಾರೀಸ್ ಅಲ್ಲಿ. ನಾವು ಇಲ್ಲಿಗೆ ಬಂದಿರುವುದು ಮೊದಲ ಬಾರಿ ಅಲ್ಲ, ನಾವಿಲ್ಲಿಗೆ ಬಂದಿರೋದು ಮೊದಲ ಬಾರಿ ಅಲ್ಲ. ನಾವು 5,000 ವರ್ಷಗಳ ಹಿಂದೆಯೂ ಇದೇ ಸಮಯದಲ್ಲಿ ಇದೇ ಸ್ಥಾನದಲ್ಲಿ ಬಂದಿದ್ದೀವಿ ಮತ್ತು ಪ್ರತಿ 5,000 ವರ್ಷಗಳ ನಂತರವೂ ಬರ್ತೀವಿ. ಏಕೆಂದರೆ ಈ ಸೃಷ್ಟಿ ನಾಟಕವು ಪ್ರತಿ 5,000 ವರ್ಷಗಳಿಗೊಮ್ಮೆ ಪುನರಾವರ್ತನೆ ಆಗುತ್ತದೆ. ಈಗ ಮತ್ತೆ ಪುನರಾವರ್ತನೆ ಆಗುತ್ತದೆ. ಈ 5,000 ವರ್ಷಗಳ ನಾಟಕದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳಿದ್ದು ಪ್ರತಿ ಯುಗವೂ 1,250 ವರ್ಷಗಳಾಗಿವೆ.
ಕಾಲ ನಿರ್ಣಯ ಕ್ರಿಯಾಲೋಪದ ಕೌತುಕ ಅಂತಕ್ಕಂಥ ತದ್ದಲಸೆಯವರು ಬರೆದಿರೋದು ಇದನ್ನೇ ಬರೆದಿದ್ದಾರೆ, ಅಧ್ಯಯನ ಮಾಡಿ ಬರೆದಿದ್ದಾರೆ. ಅವರು ಅಧ್ಯಯನ ಮಾಡಿ ಬರೆದಿರತಕ್ಕಂಥವರ ಎಲ್ಲರ ಅಂಶಗಳು ಒಂದರನ್ನೇ ಸೂಚಿಸ್ತಾ ಇರೋದ್ರಿಂದ ಅದು ಮ್ಯಾಥಮೆಟಿಕ್ಸ್ ಕರೆಕ್ಟ್ ಆಗಿದೆ ಅಂತಾನೆ ನಾವು ಒಪ್ಕೊಳ್ಬೇಕಾಗತ್ತೆ. ಈ 4 ಯುಗಗಳಲ್ಲಿ ನಮ್ಮೆಲ್ಲ ಆತ್ಮಗಳು, ಈ 4 ಯುಗದಲ್ಲಿ ನಮ್ಮೆಲ್ಲ ಆತ್ಮಗಳು ಶರೀರ ಎಂಬ ವಸ್ತ್ರವನ್ನು ಧರಿಸಿ ಈ ವಿಶ್ವ ನಾಟಕದಲ್ಲಿ ನಮ್ಮ ಪಾತ್ರಗಳನ್ನು ಅಭಿನಯ ಮಾಡ್ತಾ ಇದ್ದೀವಿ. ನಮ್ಮ ಪಾತ್ರಗಳನ್ನು ಅಭಿನಯ ಮಾಡ್ತಾ ಇದ್ದೀವಿ. ಆತ್ಮ ಅಂತಕ್ಕಂಥ ಇದು ಇಲ್ಲಿ ಶರೀರ ಅಂತಕ್ಕಂಥ ಇದರಲ್ಲಿ ಬಟ್ಟೆಗಳನ್ನ ಹಾಕೊಂಡು ನಾಟಕ ಮಾಡ್ತಾ ಇದ್ದೀವಿ. ಅದು ಯಾವ್ಯಾವ ಮತ ಧರ್ಮ ಅಂತಕ್ಕಂಥದ್ದನ್ನು ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಇಲ್ಲಿ ಒಂದು ಕಂಟೆಂಟ್ಸ್ ಅವರು ಹೇಳ್ತಾರೆ, ಬಹಳ ಅದ್ಭುತವಾಗಿ ಇದೆ, ನಾನು ಓದ್ತಾ ಬಂದೆ. ಅದು ಭಾರತದ ಸಂಪೂರ್ಣ ಇತಿಹಾಸ ಅಂತದನ್ನು ತಗೊಂಡು ಅವ್ರು ಹೇಳ್ತಾರೆ, ಈ ಸೃಷ್ಟಿ ನಾಟಕವು 5,000 ವರ್ಷಗಳ ನಾಟಕವಾಗಿದ್ದು, 5,000 ವರ್ಷವನ್ನು 4 ಭಾಗ ಮಾಡಿದ್ರೆ 1,800 ಈ ಸೃಷ್ಟಿ ನಾಟಕವು 5,000 ವರ್ಷಗಳ ನಾಟಕವಾಗಿದ್ದು ಇದರಲ್ಲಿ 4 ಯುಗಗಳಿರುವುದು ಗೊತ್ತು. ಯಾವ್ಯಾವು ಅಂತ ಗೊತ್ತು. 4 ಯುಗಗಳ 5,000 ವರ್ಷಗಳಿಗೆ ಒಂದು ಕಲ್ಪ ಎಂದು ಹೇಳಲಾಗುತ್ತದೆ. ಒಂದು ಕಲ್ಪ ಅಂತ ಹೇಳ್ತಾರೆ. 5,000 ವರ್ಷಗಳ ಇದಕ್ಕೆ ಅದನ್ನು ಒಂದು ಕಲ್ಪ ಅಂತ ಕರೀತಾರೆ. 5,000 ವರ್ಷಗಳಿಗೊಮ್ಮೆ ಪುನರಾವೃತ್ತಿಯಾಗುವ ಈ ವಿಶ್ವ ನಾಟಕದಲ್ಲಿ ಸರ್ವ ಆತ್ಮರು ಪರಂಧಾಮದಿಂದ ಬಂದು ಶರೀರವೆಂಬ ವಸ್ತ್ರವನ್ನು ಧರಿಸಿ ಅವರವರ ಕರ್ಮಾನುಸಾರ ಭಿನ್ನ ಭಿನ್ನ ಪಾತ್ರಗಳನ್ನು ಅಭಿನಯಿಸುತ್ತಾ ಇರುವರು. ಸೃಷ್ಟಿ ಚಕ್ರವು ವರ್ತಮಾನದಲ್ಲಿ ಕಲಿಯುಗದ ಅಂತಿಮ ಸಮಯವನ್ನು ತಲುಪಿದೆ. ಸೃಷ್ಟಿಯ ಇದರಲ್ಲಿ ಅದು ಅಂತಿಮ ಸಮಯವನ್ನ ತಲುಪಿದೆ. ಈ ಅಂತಿಮ ಸಮಯದಲ್ಲಿ ಪರಮಾತ್ಮನೇ ಧರೆಯಲ್ಲಿ ಅವತರಿಸಿ ರಾಜಯೋಗವನ್ನು ಕಲಿಸಿ ಸತ್ಯಯುಗ ದೈವಿ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಿದ್ದಾರೆ. ಖಯಾಮತ್ತಲ್ಲಿ ಮತ್ತೆ ಮಹಮ್ಮದ್ ಅಲಿ ಶೌಕತ್ ಅಲಿ ಅಂತಕ್ಕಂಥವ್ರು ಮೈಸೂರಿನವ್ರು ಬರೆದಿರತಕ್ಕಂಥ ಆ ಪುಸ್ತಕದಲ್ಲೂ ಅಲ್ಲಾನೇ ಈ ನಿರ್ಣಯವನ್ನು ತಗೊಳ್ತಾನೆ ಅಂತ ಹೇಗೆ ಹೇಳ್ತಾರೋ ಹಾಗೇನೆ ಈಶ್ವರಿಯ ಬ್ರಹ್ಮಕುಮಾರಿಸ್ ಅವರು ಅದನ್ನೇ ಹೇಳ್ತಾರೆ. ಪರಮಾತ್ಮನೇ ಧರೆಯಲ್ಲಿ ಅವತರಿಸಿ ರಾಜಯೋಗವನ್ನು ಕಲಿಸಿ ಸತ್ಯಯುಗ ದೈವಿ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಿದ್ದಾರೆ. ಅವರೇ ಮಾಡಿದೀಗ ಸತ್ಯಯುಗವನ್ನು. ಪರಮಾತ್ಮನ ಆಚರಣೆಯ ಈ ಸಮಯಕ್ಕೆ ಸಂಗಮ ಯುಗ ಎಂದು ಹೇಳಲಾಗುತ್ತದೆ. ಈಗ ಸಂಗಮ ಯುಗದಲ್ಲಿ ಇದ್ದೀವಿ. ಆ ಪರಮಾತ್ಮನ ಆಶೀರ್ವಾದ ಕೃಪಾಶೀರ್ವಾದವನ್ನು ಪಡ್ಕೊಂಡು ಮುಂದಿನ ಯುಗದಲ್ಲಿ ಬಾಳಿ ಬದುಕತಕ್ಕಂಥದಕ್ಕೆ ಫೈನಲ್ ಎಕ್ಸಾಮಿನ ಸಮಯದಲ್ಲಿ ಇದ್ದೀವಿ. ಇದನ್ನು ಮನುಷ್ಯ ಸದುಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಈ ಒಂದು ಸಂಸ್ಥೆಗಳವರು ಅದನ್ನು ಭಾಳಷ್ಟು ಬಿಡಿಸಿ ಹೇಳ್ಕೊಂಡು ಬಂದಿದ್ದಾರೆ. ಇದನ್ನು ನಾವು ಈ ಥರ ಹಿಂಗೆ ತಗೊಂಡ್ರೆ, ಉದಾಹರಣೆಗೆ ವಿಜ್ಞಾನದ ಒಂದು ಪರಿಕಲ್ಪನೆಗೆ ಬರೋಣ. ವಿಜ್ಞಾನದ ಒಂದು ಪರಿಕಲ್ಪನೆಗೆ ಬಂದರೆ ಭೂಮಿ ಹುಟ್ಟಿ ಎಷ್ಟು ಕೋಟಿ ವರ್ಷಗಳಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಭೂಮಿ 460 ಕೋಟಿ ವರ್ಷಗಳಿಂದ ತನ್ನಷ್ಟಕ್ಕೆ ತಾನು ತನ್ನ ಅಕ್ಷದಲ್ಲಿ ಮತ್ತು ಸೂರ್ಯನ ಸುತ್ತುತ್ತಿದೆಯಷ್ಟೇ, ಸುತ್ತಾ ಇದೆ. ಇಷ್ಟು ದೀರ್ಘಕಾಲವನ್ನು ನಾವು ಕಲ್ಪಿಸಿಕೊಳ್ಳುವುದು ಸಾಧ್ಯ ಇಲ್ಲ. 460 ಕೋಟಿ ವರ್ಷಗಳನ್ನು ಕಲ್ಪಿಸ್ಕೊಳ್ಳೋದಕ್ಕಾಗತ್ತಾ? ಸಾಧ್ಯ ಇಲ್ಲ. ನಮ್ಮ ಕಲ್ಪನೆಗೆ ಸಾಧ್ಯವಾಗಲೆಂದು ಈ ಭೂಮಿಗೆ 100 ವರ್ಷಗಳಾಗಿವೆ ಅಂತ ಭಾವಿಸ್ಕೊಳ್ಳೋಣ. ಈ ಭೂಮಿಗೆ 100 ವರ್ಷ ಆಗಿದೆ ಅಂತ ಅಂದ್ಕೊಂಬಿಡೋಣ. ಅಂದ್ಕೊಂಡಾಗ ಇದರ ಮೊದಲ 15 ವರ್ಷ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. 100 ವರ್ಷದಲ್ಲಿ 15 ವರ್ಷ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. 90 ವರ್ಷಗಳವರೆಗೂ ಏನೂ ವಿಶೇಷ ಬೆಳವಣಿಗೆ ಆಗಲಿಲ್ಲ. 100 ವರ್ಷದಲ್ಲಿ 90 ವರ್ಷದೊಳಗೆ ಏನು ಬೆಳವಣಿಗೆ ಆಗಲಿಲ್ಲ. 91ನೇ ವಯಸ್ಸಿನಲ್ಲಿ ಭೂಮಿಯ ಮೇಲೆ ಮೊದಲ ಬಾರಿ ಸಸ್ಯಗಳು ಕಾಣಿಸಿಕೊಂಡವು. 97ನೇ ವಯಸ್ಸಿನಲ್ಲಿ ಪ್ರಾಣಿಗಳ ಉದಯ ಆಯಿತು. ಭೂಮಿಯ 97ನೇ ವಯಸ್ಸಿನಲ್ಲಿ ಕೇವಲ 2 ವರ್ಷಗಳ ಹಿಂದಷ್ಟೇ, ಅಂದರೆ ಭೂಮಿಯ 98ನೇ ವಯಸ್ಸಿನಲ್ಲಿ ಡೈನೋಸೋರಸ್, ಬ್ರಾಂಟೋಸೋರಸ್,
ಟರನ್ನೋಸೋರಸ್ ಮೊದಲಾದ ದೈತ್ಯಾಕಾರದ ಹೆಗ್ಗೌಳಿಗಳು ಅವತರಿಸಿ ಮೆರೆದು ಹಠಾತ್ತನೆ ಕಣ್ಮರೆಯಾದವು. 2 years ಬ್ಯಾಕ್ ಕಣ್ಮರೆಯಾದವು. 17 ತಿಂಗಳ ಹಿಂದೆ, ಇನ್ನಿರ 2 ವರ್ಷದಲ್ಲಿ 17 ತಿಂಗಳ ಹಿಂದೆ ಸಸ್ತನಿಗಳು ಹುಟ್ಟಿ ಬಂದವು. 2 ವಾರಗಳ ಹಿಂದೆಯಷ್ಟೇ ಮಂಗಗಳಿಂದ ಮೂಡಿ ಬಂದ ಮನುಷ್ಯ ಮೊದಲ ಬಾರಿಗೆ ಮರದಿಂದ ಕೆಳಗಿಳಿದ. ಮರದ ಮೇಲಿದ್ದ ಕೆಳಗಿಳಿದ. 8 ಗಂಟೆಗಳ ಹಿಂದೆ ಆಧುನಿಕ ಮಾನವ ಅವತರಿಸಿದ. 8 hours ಬ್ಯಾಕ್ ಮಾನವ ಅವತರಿಸಿದ. 2 ತಾಸಿನ ಹಿಂದೆ, 2 ಗಂಟೆಗಳ ಹಿಂದೆ ಬೇಸಾಯ ಮಾಡುವುದನ್ನು ಕಲಿತ. ಔದ್ಯಮಿಕ ಕ್ರಾಂತಿಯಾಗಿ 2 ನಿಮಿಷ ಆಯ್ತು ಅಷ್ಟೇ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ 2 minutes ಹಿಂದೆ ಆಯ್ತು. ಸುಂದರ ಸ್ವರ್ಗವಾಗಿದ್ದ ಈ ಭೂಮಿಯ ನೆಲ, ಜಲ, ಗಾಳಿ, ಆಕಾಶವನ್ನ ಕೇವಲ 3 ಸೆಕೆಂಡ್ಗಳಲ್ಲಿ ತಿಪ್ಪೆಗುಂಡಿಯನ್ನಾಗಿ ಮಾಡಿ ವಾಸಿಸಲು ಯೋಗ್ಯವಲ್ಲದ ನಗರವನ್ನಾಗಿ ಮಾಡಿದ. 2 seconds ಬ್ಯಾಕ್ ತನ್ನ ಸ್ವಜಾತಿ ಬಾಂಧವರ ಸಂಖ್ಯೆಯನ್ನು 100 ಪಟ್ಟು ಹೆಚ್ಚಿಸಿಕೊಂಡು 100 ಜಾತಿಯ ಪ್ರಾಣಿ ಪಕ್ಷಿಗಳ ಕುಲ ಅಳಿಸಿದ. ಭೂಮಿ ಶೇಖರಿಸಿಟ್ಟ ಖನಿಜ ಇಂಧನಗಳ ದಾಸ್ತಾನಿನಿಂದ ಭೂಪಾಲನ್ನೆಲ್ಲ 20 ಸೆಕೆಂಡ್ಗಳಲ್ಲಿ ಮುಕ್ಕಿ ಕಾರಿ ಸಮಸ್ತ ಜೀವಜಾತಿಗಳನ್ನು ಸಾಮೂಹಿಕವಾಗಿ ನಾಶ ಮಾಡುವ ಸಾಧ್ಯತೆಯುಳ್ಳ ಅಣ್ವಸ್ತ್ರಗಳ ಉಗ್ರಾಣವನ್ನು ಬೆಳೆಸುತ್ತಾ ವಿಶ್ವದ ಕೊನೆಯ ಸಮರಕ್ಕೆ ಸಜ್ಜಾಗಿ ಹೂಂಕರಿಸಿ ಸುತ್ತಮುತ್ತ ನೋಡಿದ. ಇಡೀ ಸೂರ್ಯಮಂಡಲದಲ್ಲೇ ಜೀವಿಗಳ ಏಕೈಕ ತವರಾದ ಈ ಭೂಮಿಗೆ ನಾನೇ ಮಾಲೀಕ ಎನ್ನುವ ಭ್ರಮೆಯಿಂದ ಎಲ್ಲವನ್ನು ಕಬಳಿಸುತ್ತಾ ಭಸ್ಮಾಸುರನಂತೆ ತನ್ನ ನಾಶಕ್ಕೆ ತಾನೇ ಕೈಯೆತ್ತಿ ನಿಂತಿದ್ದಾನೆ. ಈ ಮಾತುಗಳನ್ನು ಹೇಳಿದವರು ವೈಜ್ಞಾನಿಕ ಲೇಖನಗಳನ್ನು ಬರೀತಕ್ಕಂಥ ಪ್ರಜಾವಾಣಿ ಪತ್ರಿಕೆಯಲ್ಲಿ ವಿಜ್ಞಾನ ವಿಶೇಷ ಅಂತಕ್ಕಂಥ ಕಾಲಮಲ್ಲಿ ಇದುವರೆವಿಗೂ 80 ಏಜೇನ ಈಗ ಅವರಿಗೆ ಉಪಸಂಪಾದಕರಾಗಿ ಕೆಲಸ ಮಾಡ್ತಾನೆ ಇದ್ದಾರೆ. ವಿಶ್ವದ ಎಲ್ಲೋ ಮ್ಯಾಗಝೈನ್ಸ್ಗಳನ್ನು ಕವರ್ ಮಾಡಿ ದೊಡ್ಡ ದೊಡ್ಡ ವಿಜ್ಞಾನಿಗಳ, ಬುದ್ಧಿಜೀವಿಗಳ, ಜ್ಞಾನಿಗಳ ಮಾತುಗಳನ್ನು, ಸತ್ಯಾಂಶಗಳ ವರದಿಗಳನ್ನು ಕನ್ನಡಿಗರಿಗೆ ಅರ್ಥ ಆಗುವ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ಕನ್ನಡ ಶಬ್ದಗಳನ್ನು ಕೊಡ್ತಿರ್ತಕ್ಕಂಥ ನಾಗೇಶ್ ಹೆಗಡೆ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇರುವುದೊಂದೇ ಭೂಮಿ. ಆ ಇರುವುದೊಂದೇ ಭೂಮಿಯಲ್ಲಿ ಈ ಕಂಟೆಂಟ್ಸನ್ನು ಬರೆದಿದ್ದಾರೆ. 100 ವರ್ಷದ ಅವಧಿಯ ಒಳಗಾಗಿ ಭೂಮಿಯನ್ನು ಎಷ್ಟು ನಾಶ ಮಾಡಿ ಇಟ್ಟುಬಿಟ್ಟಿದ್ದಾನೆ. ಯಾವ ಪ್ರಾಣಿ ಸಂಕುಲವೂ ನಾಶ ಮಾಡದ ರೀತಿಯಲ್ಲಿ ಬುದ್ಧಿವಂತ ಮಾನವ ಮಾಡಿರ್ತಕ್ಕಂಥ ಈ ಒಂದು ದೌರ್ಜನ್ಯದ ಅತಿರೇಕದ ಪರಿಣಾಮ ವಿಶ್ವ ವಿನಾಶ ಸಂಭವಿಸ್ತಿದೆ ಅಂತಕ್ಕಂಥ ವೈಜ್ಞಾನಿಕ ಸತ್ಯವನ್ನು ನಾಗೇಶ್ ಹೆಗಡೆ ಅವರು ಇಲ್ಲಿ ಬರೆದಿದ್ದಾರೆ. ಅಂದರೆ 460 ಕೋಟಿ ವರ್ಷಗಳ ಇತಿಹಾಸವನ್ನು 100 ವರ್ಷಕ್ಕೆ ಫಿಲ್ಟರ್ ಮಾಡಿದ್ದಾರೆ. ಎಷ್ಟೆಷ್ಟು ಸಮಯದ, ವಾರಗಳ, ವರ್ಷಗಳ ಹಿಂದೆ ಏನೆಲ್ಲ ಆಯಿತು, ಭೂಮಿ ಆರಂಭ ಆದಾಗ ಏನೂ ಇಲ್ಲದ ಇದರಲ್ಲಿ 90ನೇ ಏಜಲ್ಲಿ ಏನಾಯಿತು, 97 ಹಿಂಗೆ ಬರ್ತಾ 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 ಇವತ್ತು ಏನಾಗಿದ್ದೀವಿ ಅಂತಕ್ಕಂಥ ಚಿತ್ರವನ್ನು ನಾನು ಒಂದ್ಸರಿ ಅವರಿಗೆ ಕೇಳಿದ್ದೆ. ನಾಗೇಶ್ ಹೆಗಡೆ ಅವರೇ, ಇರುವುದೊಂದೇ ಭೂಮಿ ಪುಸ್ತಕದಲ್ಲಿ ಭಾಳ ಹಿಂದೆ ಬರೆದಿರೋ ಪುಸ್ತಕ, ನೀವು ಭಾಳ ವರ್ಷ ಆಗಿದೆ, ಹೊಸ ಇದನ್ನೇನಾದರೂ ಇಲ್ಲ ಇದನ್ನೇ ಒಂದು ಸ್ವಲ್ಪ ಪ್ರಿಂಟ್ ಹಾಕ್ಸಿ ಜನಕ್ಕೆ ಹಂಚೋಣ ಅಂದೆ. ಬೇಡ ಗುರುದೆ, ಅದರಲ್ಲಿ ನಾನು ಪುಸ್ತಕ ಬರೆದು 25-30 ವರ್ಷ ಆಗಿದೆ. 30 ವರ್ಷಗಳಲ್ಲಾಗಿರ್ತಕ್ಕಂಥ ಅವತ್ತಿನ ಅಂಕಿಅಂಶಗಳಿಗೂ ಈಗಾಗಿ ಬೆಳೆದು ನಿಂತಿರೋ ಅಂಕಿಅಂಶಗಳಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಅದರನ್ನೇ ಮುದ್ರಣ ಹಾಕಿದ್ರೆ ಅದೇ ಸತ್ಯ ಅನ್ಕೊಂಡ್ಬಿಡ್ತಾರೆ. ಬೇಡ, ಬರದನೆ ಈ 30 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಕೆಟ್ಟ ಬೆಳವಣಿಗೆ, ಒಳ್ಳೆ ಬೆಳವಣಿಗೆ ಎಲ್ಲವನ್ನೂ ಕ್ರೋಢೀಕರಿಸೇ ಬರೀಬೇಕು. ಆ ಪುಸ್ತಕ ಬರೆಯಷ್ಟು ವ್ಯವಧಾನ, ತಾಳ್ಮೆ, ಸಹನೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದು ಬೇಡ, ಮರುಮುದ್ರಣ ಮಾಡೋದು ಬೇಡ ಅಂತದ್ದು. ನಾನೇ ಹೇಳಿದೆ, ನೀವು ಪರ್ಮಿಷನ್ ಕೊಟ್ಟರೆ 1,000 ಎಷ್ಟೋ ಕಾಪಿ ಪ್ರಿಂಟ್ಸ್ ಹಾಕ್ಸಿ ಜನಗಳಿಗೆ ಹಂಚ್ಬಿಡ್ತೀನಿ ಅಂತ ಅಂದಾಗ ಆ ಮಾತಂದ್ರು ಅವರು. ಬೇಡ, ಯಾಕೆಂದರೆ ಅದು 30 ವರ್ಷಗಳ ಹಿಂದಿನ ಅಂಕಿಅಂಶಗಳು. ಈಗ ಏನೇನಾಗಿದೆ ಅಂತಕ್ಕಂಥದ್ದು ಕೂಡ ಜನಕ್ಕೆ ಎಷ್ಟು ಮೈನಸ್ ಏನಾಗಿದೆ, ಪ್ಲಸ್ ಏನಾಗಿದೆ ಅದು ಬೇಕಾಗುತ್ತೆ. ಅದು ಬೇಡ ಅಂತ ಹೇಳಿದ್ರು. ಅದನ್ನು ನಾನು ಸರಿ ಸರ್ ಅಂತೇಳಿ ಬಿಟ್ಟೆ. ಹಾಗಾಗಿ ಇಲ್ಲಿ ನಮಗೆ ವೈಜ್ಞಾನಿಕ ಕಾರಣಗಳು ಕೂಡ ಅದನ್ನೇ ಸೂಚಿಸ್ತಾ ಇದ್ದಾವೆ. ಇಲ್ಲಿ ಬಹಳಷ್ಟು ಅಂಕಿಅಂಶಗಳನ್ನು ಇದರಲ್ಲಿ ಕ್ರೋಢೀಕರಿಸಿ ಬರ್ಕೊಂಡು ಬಂದೆ.